ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೊಮೋ ಅಪ್ಡೇಟ್ ಆಗಿದೆ. ಅದರಲ್ಲಿ ಏನಿದೆಯಪ್ಪ ಅಂದ್ರೆ ಮಿಡ್ವಿಕ್ ಎಲಿಮಿನೇಷನ್ ಇದೆ. ಹೌದು ಸ್ನೇಹಿತರೆ, ನಾನು ನಿನ್ನೆಯ ವಿಡಿಯೋದಲ್ಲೇನೆ ಹೇಳಿದ್ದೆ ಮಿಡ್ವಿಕ್ ಎಲಿಮಿನೇಷನ್ ಇದೆ ಇವತ್ತು ಅಂತ. ನಿನ್ನೆ ರಾತ್ರಿನೇ ಇಬ್ರು ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದಾರೆ. ಅವರು ಯಾರು ಅಂತ ತಿಳ್ಕೊಳ್ಳೋದಕ್ಕಾಗಿ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಇನ್ನು ಪ್ರೊಮೋ ಕಡೆಗೆ ಬರೋದಾದ್ರೆ, ಮಲಗಿರುವಾಗ ಎಲ್ಲರನ್ನು ಎಬ್ಬಿಸಿ ಟಾಸ್ಕ್ ನ ಕೊಟ್ಟಿದ್ದಾರೆ. ಯಾರನ್ನ ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸ್ಬೇಕು ಅನ್ನೋದ್ರ ಜೊತೆಗೆ ಇನ್ನೊಂದು ಅನ್ಎಕ್ಸೆಪ್ಟೆಡ್ ಬಾಕ್ಸ್ ಏನಿದೆಯೋ ಅದನ್ನ ಕೂಡ ಇಟ್ಟಿದ್ದಾರೆ. ಎಕ್ಸೆಪ್ಟ್ ದ ಅನ್ಎಕ್ಸೆಪ್ಟೆಡ್ ಬಾಕ್ಸ್ ಅಂತ ಏನ್ ತೋರಿಸ್ತಾ ಇದ್ದಾರೋ ಅದನ್ನ ಕೂಡ ಇಟ್ಟಿದ್ದಾರೆ. ಅದರಲ್ಲಿ ಏನ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಕಾಯ್ದು ನೋಡ್ಬೇಕು. ಇನ್ನು ಎಲಿಮಿನೇಷನ್ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮಗೆ ಬೇಡವಾದ ಸದಸ್ಯರು ಅಂದ್ರೆ ಮನೆಯಿಂದ ಹೊರ ಹಾಕಕ್ಕೆ ಇಚ್ಛೆ ಪಡುವಂತ ಸದಸ್ಯರ ಭಾವಚಿತ್ರ ಇರುವಂತ ಒಂದು ಇದನ್ನ ತಂದು ಮುಂದೆ ಇಡ್ಬೇಕು. ಅವ್ರಿಗೆ ಕಾರಣಗಳನ್ನ ಕೊಟ್ಟು ಯಾರ ಫೋಟೋ ಅತಿ ಮುಂದೆ ಇರುತ್ತೋ, ಬಾಗಿಲಿಗೆ ಸಮೀಪವಾಗಿರುತ್ತೋ ಅವರು ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಇದು ಸೈಕ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ರೀತಿಯಾಗಿ ಎಲಿಮಿನೇಷನ್ ಯಾವತ್ತೂ ನಡೆದಿಲ್ಲ. ಅದು ಮನೆಯವರ ಅಭಿಪ್ರಾಯದ ಮೇಲೆ ಬರೀ ನಾಮಿನೇಟ್ ಮಾಡೋದು ಮಾತ್ರ ಅವರ ಕೆಲಸ ಆಗಿತ್ತು. ಆದ್ರೆ ಅವ್ರನ್ನ ಉಳಿಸ್ಕೋಬೇಕಾ ಬೇಡವಾ ಅನ್ನೋದು ಜನರ ನಿರ್ಧಾರ ಆಗಿತ್ತು. ಆದ್ರೆ ಈ ಬಾರಿ ಆ ರೀತಿ ಆಗ್ತಾ ಇಲ್ಲ. ಜನರ ಒಪಿನಿಯನ್ ಇಲ್ಲ, ಬಿಗ್ ಬಾಸ್ ಅವರ ಇದು ಇಲ್ಲ ಅಂತ ಹೇಳ್ಬೋದು. ಯಾರನ್ನ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋದ್ರಲ್ಲಿ ಬರೀ ಮನೆಯಲ್ಲಿ ಇರುವಂತ ಸ್ಪರ್ಧಿಗಳಿಗೆನೆ ಇದನ್ನ ಬಿಟ್ಬಿಟ್ಟಿದ್ದಾರೆ. ಯಾರನ್ನ ನೀವು ಆಚೆ ಹಾಕ್ತೀರಾ ಅನ್ನೋದನ್ನ. ಇನ್ನು ಕಾವ್ಯ ಅವರು ಡಾಗ್ ಸತೀಶ್ ಅವರ ಫೋಟೋನ ಮುಂದೆ ಇಟ್ಟು ಡಾಗ್ ಸತೀಶ್ ಅವರು ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಏನ್ ರೀಸನ್ ಕೊಟ್ಟಿದ್ದಾರೆ ಅನ್ನೋದನ್ನ ಎಪಿಸೋಡ್ ಅಲ್ಲಿ ಕಾಯ್ದು ನೋಡ್ಬೇಕಾಗಿದೆ. ಇನ್ನು ಡಾಗ್ ಸತೀಶ್ ಅವರು ಮಂಜು ಭಾಷಿಣಿ ಅವರ ಫೋಟೋನ ಇಟ್ಟು ಇವರು ಹೋಗ್ಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಜಾನ್ವಿ ಅವರು ರಕ್ಷಿತಾ ಅವರ ಫೋಟೋನ ಇಟ್ಟು ಇವರು ಹೋಗ್ಬೇಕು ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಕೂಡ ರಕ್ಷಿತಾ ಅವ್ರನ್ನ ಮನೆಯಿಂದ ಹೊರಗೆ ಹಾಕಕ್ಕೆ ಜಾನ್ವಿ ಅವರು ಒಬ್ರು ಕಾರಣ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಜಾನ್ವಿ ಅವರಿಗೆ ರಕ್ಷಿತಾ ಅವರು ಸಖತ್ತಾಗೇನೆ ಕ್ಲಾಸ್ ತಗೊಂಡಿದ್ರು ಅಂತ ಹೇಳ್ಬೋದು. ಇನ್ನು ಇಬ್ರುನು ಉಳ್ಕೊಂಡ್ರೆ ಯಾವ ರೀತಿ ಕ್ಲಾಸ್ ತಗೋತಾರೆ ಅಂತ ಕಾಯ್ದು ನೋಡ್ಬೇಕಾಗಿದೆ. ಇನ್ನು ಅವ್ರು ಯಾವ ರೀತಿ ರೀಸನ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಆದ್ರೆ ರಕ್ಷಿತಾ ಅವ್ರು ಮಾತ್ರ ಸರಿಯಾಗಿನೇ ಕ್ಲಾಸ್ ತಗೋತಾರೆ ಅನ್ನೋದು ಇಲ್ಲಿ ಎಲ್ರಿಗೂ ಗೊತ್ತಿರುವಂತ ವಿಷಯ. ಆ ಎಪಿಸೋಡ್ಗಾಗಿ ನಾನು ಈಗ್ಲೇ ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು. ಇನ್ನು ಅಶ್ವಿನಿ ಗೌಡ ಅವರು ಸ್ಪಂದನಾ ಅವರ ಹೆಸರನ್ನ ತಗೊಂಡಿದ್ದಾರೆ. ಆಲ್ರೆಡಿ ಅವರು ಫೈನಲಿಸ್ಟ್ ಆಗಿದ್ರು. ಆದ್ರೆ ರಾಶಿಕಾ ಅವರಿಂದ ಅವರು ಕೂಡ ಆಚೆ ಬಂದ್ರು ಅಂತ ಹೇಳ್ಬೋದು. ಫೈನಲಿಸ್ಟ್ ಆದವರು ಮಾಮೂಲಿ ಸದಸ್ಯರಾಗಿ ಉಳ್ಕೊಂಡ್ರು ಅಂತ ಹೇಳ್ಬೋದು. ರಾಶಿಕಾ ಅವರು ತಮ್ಮ ಆಟನ ಚೆನ್ನಾಗೇ ಆಡಿ ಅವರು ಫೈನಲಿಸ್ಟ್ ಆಗಿರೋದ್ರಲ್ಲಿ ಯಾರ್ಯಾರಿಗೆ ಖುಷಿ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಅದ್ರ ಜೊತೆಗೇನೆ ಗಿಲ್ಲಿ ನಟ ಅವರು ಜಾನ್ವಿ ಅವರನ್ನ ಹೊರಗೆ ಹಾಕಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ರಕ್ಷಿತಾ ಅವರು ಕೂಡ ಜಾನ್ವಿ ಅವ್ರನ್ನ ಆಚೆ ಹಾಕಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದಾರೆ. ಇವರು ಅವರ ಹೆಸರು ತಗೊಂಡಿದ್ದಾರಾ ಅಥವಾ ಏನ್ ಕಾರಣ ಕೊಡ್ತಾರೆ ಅಂತ ಕಾಯ್ದು ನೋಡ್ಬೇಕಾಗಿದೆ. ಇನ್ನು ಬಿಗ್ ಬಾಸ್ ಅವರಂತೂ ಕ್ಲಿಯರ್ ಆಗಿನೇ ಹೇಳಿದ್ದಾರೆ, ಸದಸ್ಯರ ಬಹುಮತದಿಂದ ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಬರೀ ಕಂಟೆಸ್ಟೆಂಟ್ ಗಳ ನಿರ್ಧಾರದ ಮೇಲೆನೆ ಇಬ್ರು ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಇಬ್ರು ಹೋಗಿದಾರಾ ಅಥವಾ ಜಾಸ್ತಿ ಜನ ಹೋಗಿದಾರಾ ಅಂತ ಕಾಯ್ದು ನೋಡ್ಬೇಕಾಗಿದೆ. ಆದ್ರೆ ಇಲ್ಲಿವರೆಗೂ ಮಾಹಿತಿ ಬಂದಿರೋದಂದ್ರೆ ಇಬ್ರು ಹೋಗಿದ್ದಾರೆ ಅನ್ನೋದು. ಅದು ಯಾರಪ್ಪ ಅಂದ್ರೆ ಡಾಗ್ ಸತೀಶ್ ಅವರು ಹಾಗೇನೆ ಮಂಜು ಭಾಷಿಣಿ ಅವರು ಆಲ್ರೆಡಿ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನೋಂತ ಮಾಹಿತಿ ಬರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಇನ್ನು ಏನೇನಾಗುತ್ತೆ ಅಂತ ಎಪಿಸೋಡ್ ಅಲ್ಲಿ ಕಾಯ್ದು ನೋಡೋಣ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.